ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ಎಕ್ಸ್ಪೈರಿ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ನಿಜವಾಗ್ಲೂ ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ. 18 ವರ್ಷ ಆದ ನಂತರ ಕಪ್ ಗೆದ್ದಿತ್ತು, ಏನು ಫುಲ್ ಎಲ್ಲ ಕಡೆ ಸೆಲೆಬ್ರೇಷನು ಈ ಥರ ಇರಬೇಕಾಗಿದ್ದು. 18 ಗಂಟೆನೂ ಆಗಿಲ್ಲ ಕಪ್ ಗೆದ್ದು, ಅಷ್ಟರೊಳಗೆ ಈ ಥರ ಸುದ್ದಿ ಕೇಳ್ತೀವಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಯಾವುದೇ ಗೌರ್ಮೆಂಟನ್ನು ಬ್ಲೇಮ್ ಮಾಡೋದು ಅಂತ ಅಲ್ಲ, ಯಾಕೆಂದರೆ ನೋಡಿ ಈ ಥರ ಬಂದಾಗ ಒಂದಿಷ್ಟು ಮಾತುಕತೆ ಹೇಳ್ತಾರೆ, ಅವ್ರಿಗೆ ಇಷ್ಟು ಪರಿಹಾರ ಕೊಟ್ವಿ, ಅವ್ರದ್ದು ವೆಚ್ಚ ಎಲ್ಲ ನಾವೇ ಭರಿಸ್ತೀವಿ ಅಂತ ಹೇಳ್ತಾರೆ, ಅದು ಅಲ್ಲಿಗೆ ಮುಚ್ಚೋಗುತ್ತೆ. ಇದರಿಂದ ನಾವು ಏನು ಕಲಿಬೇಕು, ಯಾಕೆ ಈ ಥರ ಒಂದು ಇವೆಂಟ್ ಆಗುತ್ತೆ, ಒಂದು ಜನ ಸೇರ್ತಾರೆ ಅಂದಾಗ ನಾವು ಪ್ರಿಕಾಷನ್ನ ತೊಗೊಳಕ್ಕಾಗೋದಿಲ್ಲ. ತಿರುಪತಿನಲ್ಲಿ ಇನ್ಸಿಡೆಂಟ್ ನೋಡಿದ್ವಿ, ಒಬ್ಬರು ಆ್ಯಕ್ಟರ್ ಅಲ್ಲು ಅರ್ಜುನ್ ಅವ್ರದ್ದು ಅಲ್ಲಿ ಹೋದಾಗ ಥಿಯೇಟ್ರಲ್ಲಿ ಆಗಿದ್ದ ಇನ್ಸಿಡೆಂಟನ್ನು ನೋಡಿದ್ವಿ. ಇದೇ ರೀತಿಯಾಗಿ ಈಗ ಕುಂಭಮೇಳದಲ್ಲೂ ಒಂದು ಇನ್ಸಿಡೆಂಟ್ ಆಯಿತು. ಈ ಥರ ಸುಮಾರು ಕಡೆ ಕೆಲವೊಂದು ಕಡೆ ಒಂದಿಷ್ಟು ಪ್ರಿಕಾಷನ್ನ ತೊಗೊಂಡಿರ್ಬೋದು, ಕೆಲವೊಂದು ಕಡೆ ತೊಗೊಂಡಲ್ಲೇ ಇರ್ಬೋದು. ಬಟ್ ಒಂದು ಜನ ಸೇರ್ತಾರೆ, ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಆಗುತ್ತೆ ಅಂದಾಗ ತಯಾರಿ ಇಲ್ಲ ಅಂತಂದರೆ ಯಾಕೆ ಆರ್ಗನೈಸ್ ಮಾಡಬೇಕು ಅಂತ ಯಾರು ಕೇಳ್ತಾರೆ? ಯಾಕೆ ಇದನ್ನ ಈ ಥರ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಪಕ್ಷದ ಪರವಾಗಿ ಅಂತ ನಾನು ಮಾತಾಡೋಕ್ಕೆ ಬಂದಿಲ್ಲ. ಬಟ್ ಆ ಥರ ಒಂದು ಇನ್ಸಿಡೆಂಟ್ ಆದಾಗ ನಾವು ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ತೀವಿ ಅನ್ನೋದ್ರ ಮೇಲಾದರೂ ನಾವು ಸ್ವಲ್ಪ ದಯಾದಾಕ್ಷಿಣ್ಯ ಇರ್ಬೋದಲ್ವ. ನಾವು ವಿಧಾನಸೌಧದ ಹತ್ರ ಆಗಲಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರನೇ ಆಗಿದ್ದು. ಇಡೀ ರಾಜ್ಯ ಒಬ್ಬರು ಅದರದ್ದು ಮುಖ್ಯಮಂತ್ರಿ ಆದಮೇಲೆ ಎಲ್ಲಾದ್ರೂ ಅದೇ ಅಲ್ವಾ, ಅದು ಏನು ಸಂದೇಶ ಕೊಡೋಕೆ ಹೋಗ್ತಾರೆ ಆ ಥರ ಹೇಳಿ? ಅಥವಾ ಮಾಡಿರಲಿಲ್ಲ ಅಂತಂದ್ರೂ ನೀವು ಬಿಡ್ತಾ ಇದ್ರಾ, ಯಾಕೆ ಪರೇಡ್ ಆಯೋಜನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಬೈತಾ ಇದ್ರಿ ನಮಗೆ ಅಂತ ಕೇಳಿದ್ರು. ಯಾರು ಕೇಳ್ತಾ ಇದ್ರು ಸ್ವಾಮಿ ಆ ಥರ ಪರೇಡ್ ಆಯೋಜನೆ ಮಾಡಿಲ್ಲ ಅಂತ? ಯಾರು ಕೇಳ್ತಾ ಇದ್ರು ಸರ್ಕಾರ ಕಡೆಯಿಂದ ಮಾಡಿರಲಿಲ್ಲ ಅಂದಿದ್ರೆ? ಸೊ ದಯವಿಟ್ಟು ಸ್ವಲ್ಪ ದೊಡ್ಡ ಸ್ಥಾನದಲ್ಲಿರುವಂಥವ್ರು, ತುಂಬ ವರ್ಷದ ಅನುಭವ ಇರ್ತವ್ರಂಥವ್ರು ಮಾತಾಡ್ಬೇಕಾದ್ರೆ ಖಂಡಿತವಾಗ್ಲೂ ಬೇಜಾರಾಯಿತು ಆ ಸ್ಟೇಟ್ಮೆಂಟ್ನ ಕೇಳಿ. ಬಟ್ ಯಾರನ್ನೇ ಇಲ್ಲಿ ರಾಜಕೀಯ ಆಗಿ ಆಟ ಮಾಡುವಂಥ ಸಂದರ್ಭ ಅಲ್ಲ ಇವಾಗ. ಬಟ್ ಇದರಿಂದ ನಾವು ಏನು ಕಲ್ತ್ಕೊಂಡು ನೆಕ್ಸ್ಟ್ ಈ ಥರ ಇನ್ಸಿಡೆಂಟ್ ಆಗದಲ್ಲೇ ಯಾವ ರೀತಿ ತಗೊತಾರೆ ಅನ್ನೋದು ಎಲ್ಲ ಸರ್ಕಾರಗಳು ದಯವಿಟ್ಟು ಅದ್ರ ಬಗ್ಗೆ ಗಮನ ವಹಿಸ್ಬಿಟ್ರೆ ಪರಿಹಾರ ಕೊಡೋದು ಮತ್ತೊಂದೆಲ್ಲ ಆಮೇಲಿಂದು. ಸೊ ವೆರಿ ಅನ್ಫಾರ್ಚುನೇಟ್ ಇವೆಂಟು. ಸೊ ಹಾಗಾಗಿ ಇವತ್ತು ಜಾಸ್ತಿ ನಾನೇನು ಮಾತಾಡೋಕ್ಕೆ ಬಂದಿಲ್ಲ. ಇವತ್ತು ಮಾರ್ಕೆಟಿಗೆ ಸಮಯನೂ ಕೊಡೋಕ್ಕಾಗಿರಲಿಲ್ಲ. ಇವತ್ತು ಸಂಪೂರ್ಣವಾಗಿ ನಾನು ಮಾರ್ಕೆಟಿಂದ ಆಚೆನೇ ಇದ್ದೆ, ಬೇರೆ ಒಂದು ಕೆಲಸದ ಉದ್ದೇಶದಿಂದ. ಸೊ ಏನಾಗಿದೆ ಅಂತಲೂ ನೋಡಿಲ್ಲ. ಬಟ್ ವೆರಿ ಅನ್ಫಾರ್ಚುನೇಟ್. ತುಂಬ ಇವತ್ತು ಮನಸ್ಸಿಲ್ಲದರ ಮನಸ್ಸಲ್ಲಿ ವೀಡಿಯೋನ ಮಾಡ್ತಾ ಇದ್ದೀನಿ, ಕ್ಷಮಿಸಿ. ಸೊ ಇವತ್ತು ನಿಫ್ಟಿ 50ನಲ್ಲಿ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಬರೋದಾದರೆ ಝೊಮ್ಯಾಟೊ ಅಂತ ಕಾಣಿಸುತ್ತೆ. 3.36% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತು ಫುಡ್ ಡೆಲಿವರಿ ಆ್ಯಪ್ಸ್ ಯಾವುದಿದೆ, ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲದೂ ಕೂಡ ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ಟಾಪ್ ಗೇನರ್ಗಳಾಗಿದೆ. ಏನು ಸುದ್ದಿ ಅಂತ ನಾನು ಇವತ್ತು ಏನು ನೋಡೋಕ್ಕೆ ಹೋಗಿಲ್ಲ, ಬೇರೆ ನ್ಯೂಸು. ಸೊ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ಇವತ್ತು ನೋಡೋದಾದರೆ ಬಜಾಜ್ ಫಿನ್ ಸರ್ವಿಸ್ ಅಂತ ಕಾಣಿಸುತ್ತೆ. 1.8% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನಾವು ನೋಡ್ತಾ ಬರೋದಾದರೆ ಸ್ವಿಗ್ಗಿ ಅಂತ ಕಾಣಿಸುತ್ತೆ. 8% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಚೋಳಮಂಡಲಂ ಫೈನಾನ್ಸು 3.42% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿ ಏನು ಮಾಡ್ತಾ ಇದೆ, ನೆನ್ನೆ ಏನು ಅಂತ ಅಂದ್ಕೊಂಡಿದ್ವಿ, ಓಕೆ ಆಫ್ಟರ್ ಫಸ್ಟ್ ಟೈಮ್ 24,500 ಈ ಜಾಗಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ. ಒನ್ ಆಫ್ ದ ವೀಕೆಸ್ಟ್ ಕ್ಲೋಸಿಂಗ್ಸ್ ಇತ್ತೀಚಿನ ದಿನಗಳಲ್ಲಿ ಅಂತ. ಸೊ ಇವತ್ತು ಬೆಸ್ಟ್ ಪಾಸಿಬಿಲಿಟಿ ಸಿನಾರಿಯೋ ಕೆಳಗಡೆ ಹೋಗಬೇಕಾಗಿತ್ತು ಅಂತಂದರೆ ಏನು, ಇದಕ್ಕಿಂತ ಕೆಳಗಡೆ ಓಪನಿಂಗ್ ಆಗಿ ಫಾಲೋ ಅಪ್ ಕೊಡಬೇಕಾಗಿತ್ತು. ಬಟ್ ಮಾರ್ಕೆಟ್ ಏನಾಯಿತು, ಅದು ಒಳಗಡೆ ಓಪನ್ ಆಯಿತು. ಅಂದರೆ ನೆನ್ನೆ ಕ್ಯಾಂಡಲ್ನ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಮಾಡಿದೆ ಇವಾಗ ಮಾರ್ಕೆಟು. ಸೊ ಈಗ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಯಾಕಂದರೆ ವೀಕ್ಲಿ ಕ್ಯಾಂಡಲ್ ಅಂತ ನೀವು ನೋಡ್ತಾ ಬರೋದಾದರೆ ಈಗಲೂ ಕೂಡ ನಾವು ಇಂಟರ್ನಲ್ ಕ್ಯಾಂಡಲ್ ರೆಫರೆನ್ಸಲ್ಲೇ ಇದ್ದೀವಿ. ಅಂದರೆ ಒಂದು 3 ವಾರಗಳ ಹಿಂದೆ ಏನೋ ಒಂದು ದೊಡ್ಡ ಒಂದು 700 ಪಾಯಿಂಟ್ಗಳ ಕ್ಯಾಂಡಲ್ ಮಾಡಿತ್ತು ಮಾರ್ಕೆಟು. 24,400 ಸರಿಸುಮಾರು 25,100 ತನಕ ಆ ಝೋನ್ ಒಳಗಡೆ 3 ವಾರಗಳನ್ನು ಕಳೆದಿದ್ದೀವಿ. ಈ ವಾರ ಆಲ್ರೆಡಿ ಡೋಜಿ ಥರ ಎಂಡ್ ಆಗಿದೆ. ನಾಳೆ ನಾಡಿದ್ದು 2 ದಿನ ಇರುತ್ತೆ. ಡೋಜಿನಲ್ಲೇ ಎಂಡ್ ಆಗುತ್ತಾ ಅಥವಾ ಇದು ಇನ್ನೂ ಒಂದು ನೆಗೆಟಿವ್ ಆಗಿ ವೀಕ್ ಟೆರಿಟರಿಗೆ ಬಂದು 24,400 ಟೆಸ್ಟ್ ಮಾಡೋ ಥರ ಕ್ಲೋಸಿಂಗ್ ಆಗುತ್ತಾ ಅನ್ನೋದನ್ನು ನೋಡೋಣ. ಬಟ್ ಫಾಲೋ ಅಪ್ ಕೊಡೋದಾಗಿದ್ದರೆ ನೆನ್ನೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಹಾಗಾಗಿ ಈಗಲೂ ಕೂಡ ಮಾರ್ಕೆಟು ಟ್ರಿಕ್ಕಿ ಆಗಿದೆ. ಏನೂ ಒಂದು ನಿರ್ಧಾರನ ಬಿಟ್ಕೊಡೋ ಥರ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಹೋಗ್ಬೋದು. ಬಟ್ ಸ್ಟಿಲ್ ಆನ್ ಅಪ್ಸೈಡ್ ಅಂತ ನಾವು ನೋಡೋದು ಬರೋದಾದರೆ ಖಂಡಿತವಾಗ್ಲೂ ಇಲ್ಲಿ ಒಂದು ಇಂಟರ್ನಲ್ ಬಸ್ ಸ್ಟ್ಯಾಂಡ್ ಆಗಿದ್ದನ್ನು ಬಿಟ್ಟು ಕೆಳಗಡೆ ಬಂದಿರೋ ಝೋನ್ ಆಗಿರೋದ್ರಿಂದ, ಇಲ್ಲಿ ಟೆಸ್ಟ್ ಮಾಡಿ ಅಲ್ಲಿಂದ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಷನ್ ನೋಡಿರೋದ್ರಿಂದ 24,720ರಿಂದ 24,750, 760 ಈ ಝೋನ್ ಏನಿದೆ, ಈ ಝೋನು ಖಂಡಿತವಾಗ್ಲೂ ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಇನ್ ಕೇಸ್ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಮತ್ತೊಂದಾದರೂ ಕೂಡ ಇದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ನೋಡಬೇಕು. ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮತ್ತೊಂದು ನನಗೆ ಆ ಥರ ರೆಫರೆನ್ಸ್ ಕಾಣಿಸ್ತಾ ಇಲ್ಲ. ಈಗಲೂ ಕೂಡ ಇದು ಒಂದು ರೇಂಜ್ ಬೌಂಡಲ್ಲಿ ಒಂದು ವೀಕ್ ಟ್ರೈ ಮಾಡ್ತಾ ಇದೆ ಅಂತ ಅನ್ಕೋದು. ನಾಳೆ ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಸ್ವಲ್ಪ ನಾವು ನೆಗೆಟಿವ್ ಕಡೆನೇ ಯೋಚನೆ ಮಾಡ್ತಾ ಹೋಗಬೇಕಾಗುತ್ತೆ. ಈ ಝೋನ್ನ ಬ್ರೇಕ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನ್ನು ಇದೇ ಝೋನಲ್ಲಿ ಕ್ಲೋಸ್ ಮಾಡ್ತಾ ಹೋಗ್ಬೋದು. ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದ್ರೂ ಕೂಡ ಸೆಲ್ ಆನ್ ರೈಸ್ ಥರನೇ ನೋಡೋಕ್ಕೆ ಇಷ್ಟಪಡ್ತೀನಿ. ಆದರೆ ಸೆಲ್ ಆನ್ ರೈಸ್ ಅಂತ ನೋಡೋಂಗಿಲ್ಲ, ನಾಳೆ ಟೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇರೋಂಥ ಒಂದೇ ಒಂದು ಇಂಡೆಕ್ಸ್ ಅಂದರೆ ಅದು ಇಂಡಿಯಾ ವಿಕ್ಸು. ಇಂಡಿಯಾ ವಿಕ್ಸಲ್ಲಿ ನೀವು ನೋಡೋದಾದರೆ ಇವತ್ತು ಶಾರ್ಪ್ ಆಗಿ ಯಾವ ಒಂದು ಫಾಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ವರ್ಟೆಕ್ಸ್ ಹತ್ರ ಬಂದಿದೆ. ಈಗ ಇಂಡಿಯಾ ವಿಕ್ಸ್ ನಿರ್ಣಾಯಕ ಒಂದು ಹಂತದಲ್ಲಿ ಬಂದಿದೆ ಅಂತ ನಾವು ಮಾತಾಡ್ತಾ ಇದ್ವು.
ಅದು ಆಗೋ ಥರ ಕಾಣಿಸ್ತಾ ಇದೀವಿ. ಆಲ್ಮೋಸ್ಟ್ ನೀವು ನೋಡೋದಾದರೆ ಇದರಿಂದ ಕೆಳಗಡೆ ಬ್ರೇಕ್ ಡೌನ್ ಆಗ್ತೀನಿ ಅಂತಲೇ ಹೇಳೋ ಥರ ಕಾಣಿಸ್ತಾ ಇದೆ ಇಂಡಿಯಾ ವಿಕ್ಸು ಬ್ರೇಕ್ ಡೌನ್ ಆಗಿ ನಾಳೆನೂ ಕೂಡ ಕಂಟಿನ್ಯೂಸ್ ಆಗಿ 15 ಅಥವಾಕ್ಕಿಂತ ಕೆಳಗಡೆ ಲೆವೆಲ್ ಬಂತು ಅಂದರೆ ಮಾರ್ಕೆಟಿಗೆ ಮೇಲೆ ಹೋಗೋಕ್ಕೆ ದಾರಿ ಸ್ವಲ್ಪ ಸುಲಭವಾಗಿದೆ ಅಂತ ಅರ್ಥ ಮಾಡ್ಕೊತ ಹೋಗ್ಬೋದು. ಆಗ ಮೇಲ್ಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊತ ಹೋಗ್ಬೋದು. ಸ್ಟಿಲ್ ನಾಳೆ ಸ್ವಲ್ಪ ಕಾಶಿಯಸ್ ಆಗಿ ಇರಿ. 24,800 ಝೋನು ಒಂದು ರೆಸಿಸ್ಟೆನ್ಸ್ ಥರನೇ ನೋಡಬೇಕು, ಯಾಕಂದರೆ ಈ ಝೋನ್ನ ಬಿಟ್ಟು ಕೆಳಗಡೆ ಬಂದಿರುತ್ತೆ. 24,750 ಅಪ್ಪಿತಪ್ಪಿ ಗ್ಯಾಪ್ ಅಪ್ ಓಪನಿಂಗ್ ಆಗೋಯ್ತು ಅಂತಂದರೆ ಇಮಿಡಿಯೇಟ್ ಆಗಿ ನೀವು ತೊಗೊಳ್ಳೋಂಥ ಸಿಚುವೇಶನ್ ಇರೋದಿಲ್ಲ. ಒಂದ್ಸಲ ಅಲ್ಲಿಂದ ಶಾರ್ಪ್ ಆಗಿ ರಿಜೆಕ್ಷನ್ ಬಂದು ಒಂದು ಇಲ್ಲಿ ಬಿಲ್ಡಪ್ ಆಗಿ ಆಮೇಲೆ ಮತ್ತೆ ಸೆಕೆಂಡ್ ಹಾಫಲ್ಲಿ FIಗಳು ಬ್ರೇಕ್ಔಟ್ ಮಾಡಿಸ್ತಾರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ನೂ ಒಂದು ರೀಸನ್ನು ಯಾಕೆ ಇಮಿಡಿಯೇಟಾಗಿ ಮೇಲ್ಗಡೆ ವಿಕ್ಸ್ ಕೆಳಗಡೆ ಬಿದ್ದರೂ ನಾವು ತೊಗೊಳತ್ರ ಸಿಚುವೇಶನ್ ಇಲ್ಲ ಅಂದರೆ, ನಾಳೆ ಆಪ್ಷನ್ ಚೈನ್ ಉಳಿಸ್ಕೊಂಡಿರೋರು ನೀವು ನೋಡೋದಾದರೆ 25,000, 24,800 ಇಲ್ಲೆಲ್ಲ ಈಗಲೂ ಕೂಡ ಟೈಟಾಗಿ ಆಪ್ಷನ್ ಚೈನು ಸೆಲ್ಲರ್ಸೇ ಜಾಸ್ತಿ ಇದ್ದಾರೆ. ಬಟ್ ಅಫ್ಕೋರ್ಸ್ 24,500 ಸಪೋರ್ಟ್ ಇದೆ. ಆದರೆ ಮೋರೋವರ್ ಇವತ್ತು ಎಲ್ಲಿ ಕ್ಲೋಸಿಂಗ್ ಆಗಿದೆ 24,600 ಸಮಬಲ ಬಂದಿದೆ. ಅಂದರೆ ಕೊನೆ ಟೈಮಲ್ಲಿ ಏನಾಗಿರ್ಬೋದು, ಇದು ಸಪೋರ್ಟ್ ಕೊಡೋರು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿರ್ಬೋದು. ನಾಳೆ ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಅದು ಸೇಮ್ ಓಪನಿಂಗ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಈ ನಂಬರ್ಗಳು ಇನ್ನೂ ಕೂಡ ಜೋರಾಗಿ ಜಾಸ್ತಿ ಆಗ್ತಾ ಹೋಗ್ಬೋದು. ಅಂದರೆ ಅವಾಗ ಏನು ಮಾಡ್ತಾರೆ, ನಾಳೆ 24,500 ಸೇಫ್ ಮಾಡೋಕ್ಕೆ ನೋಡ್ತಾ ಹೋಗ್ತಾರೆ. ಆಗ 24,800 ಉಳಿಸ್ಕೊಳ್ತಾ ಇಲ್ವಾ ಮಾರ್ಕೆಟ್ ಅಂತ ನೋಡ್ತಾ ಹೋಗಬೇಕು. ಬಟ್ ಸ್ಟಿಲ್ ನಾಳೆ ನಿನ್ನೆ ಏನು ಕ್ಯಾಂಡಲ್ ಬಂದಿತ್ತು ಅದರೊಳಗಡೆ ಇಂಟರ್ನಲ್ ಕ್ಯಾಂಡಲ್ಲೇ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅಂದರೆ ಸರಿಸುಮಾರು 24,800 24,500 ಈ ಝೋನ್ ಒಳಗಡೆ ಉಳಿಸ್ತಾ ಹೋಗ್ಬೋದು. ಆ ಥರ ವ್ಯತಿರಿಕ್ತವಾಗಿ ಆಗಬೇಕು ಅಂದರೆ ಒಂದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿ ಆ ಥರ ಏನಾರು ಆಗ್ತಾ ಹೋಗಬೇಕು, ನೋಡೋಣಂತೆ. ಬಿಕಾಸ್ ಇಂಡಿಯಾ ವಿಕ್ಸು ಕೂಡ ಕೆಳಗಡೆ ಬಂದಿದೆ. ಜೊತೆಗೆ FIDA ಡೇಟಾ ನೋಡೋದಾದ್ರೆ ಇವತ್ತು ಅಂದರೆ ಇವತ್ತಲ್ವಾ ಬುಧವಾರ. ಸೊ FIDAಗಳು ಇಬ್ಬರು ಕೂಡ ಬೈ ಮಾಡಿದ್ದಾರೆ. ಇವತ್ತು ನೀವು ನೋಡ್ತಾ ಬರೋದಾದರೆ ಇಬ್ಬರು ಕೂಡ 1,000 ಕೋಟಿ 2,000 ಕೋಟಿನ ಬೈ ಮಾಡಿದ್ದಾರೆ. ಸೊ ನಿನ್ನೆ ತನಕ FIಗಳು ಸೆಲ್ಲಿಂಗ್ ಇದ್ರು, ಇವತ್ತು FIಗಳು ಕೂಡ ಕೈ ಜೋಡಿಸಿರೋದ್ರಿಂದ ವಿಕ್ಸು ಕೂಡ ಕೆಳಗಡೆ ಬಿದ್ದಿರೋದ್ರಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದಾ ಗೊತ್ತಿಲ್ಲ, ನಾಳೆ ಏನಾಗುತ್ತೆ ಅಂತ ನೋಡ್ತೋಗೋಣ. ಬಟ್ ಸದ್ಯಕ್ಕೆ 24,500 ಝೋನ್ನ ಈ ವಾರ ಬಿಟ್ಕೊಡೋ ಥರ ಸಾಧ್ಯತೆ ಕಮ್ಮಿ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ಆಪ್ಷನ್ ಚೈನ್ ಆ್ಯಂಡ್ ವಿಕ್ಸು ಕೂಡ ಕೆಳಗಡೆ ಬಿದ್ದಿರೋದ್ರಿಂದ ಅದೇ ಥರ ಸ್ಟ್ರಾಟಜಿ ಇರಬೇಕು. ಆಪ್ಷನ್ ಬೈಯರ್ಸ್ ನಾಳೆ ಅಟೆಂಡ್ ಮಾಡೋಕ್ಕೆ ಹೋಗ್ಬಿಡಿ. ಆಪ್ಷನ್ ಸೆಲ್ಲರ್ಸು ಕೂಡ ಸೆಕೆಂಡ್ ಹಾಫ್ ತನಕ ಪೊಸಿಷನ್ ಉಳಿಸ್ಕೊಳಕ್ಕೆ ಹೋಗ್ಬಿಡಿ. ಬಿಕಾಸ್ 1-2 ವಾರದಿಂದ ಮಾರ್ಕೆಟ್ ನಿಂತಿದೆ. ಸೊ ಕ್ಲೋಸಿಂಗ್ ಟೈಮಲ್ಲಿ ಒಂದು ವಾಲಟೈಲ್ ಮೂಮೆಂಟ್ಗಳು ಬರುವಂಥ ಸಾಧ್ಯತೆ ಇರಬಹುದು ನಾಳೆ. ಬಟ್ ಸ್ಟಿಲ್ ಆನ್ ಎ ವೀಕ್ಲಿ ಬೇಸಿಸ್ ಅಂತ ನೋಡೋದಾದರೆ ಈಗಲೂ ಕೂಡ ನಾವು ಇಂಟರ್ನಲ್ ಕ್ಯಾಂಡಲ್ ಒಳಗಡೆನೇ ಇದ್ದೀವಿ, ಏನೂ ಚೇಂಜಸ್ ಆಗಿಲ್ಲ. ಬಟ್ ಏನಾಗ್ಬೋದು, ಚೇಂಜಸ್ ಆಗ್ಬೋದು ಅಂದರೆ ಇದೊಂದು ಗ್ರೀನ್ ಕ್ಯಾಂಡಲ್ ಆಗಿ ಕ್ಲೋಸಿಂಗ್ ಆಗ್ಬೋದು. ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಆಗಬೇಕು ಅಂದರೆ ಈ ಝೋನಿಂದ ಮೇಲ್ಗಡೆ ಈ ಶುಕ್ರವಾರ ಕ್ಲೋಸ್ ಆಗಬೇಕು. ಅಂದರೆ 24,700 ಮೇಲ್ಗಡೆ ಮಾರ್ಕೆಟು ಕ್ಲೋಸ್ ಆಗಬೇಕು. ಆಗ ಈ ಕ್ಯಾಂಡಲ್ ಗ್ರೀನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಸ್ಟಿಲ್ ಓವರ್ ಆಲ್ ಪಿಕ್ಚರ್ ನೋಡೋದಾದರೆ ಇದು ಇಂಟರ್ನಲ್ ಕ್ಯಾಂಡಲ್ ಎಕ್ಸ್ಪೈರಿನೇ ಆಗ್ತಾ ಇದೆ. ಈ ವಾರನೂ ಕೂಡ ಮೋಸ್ಟ್ ಪ್ರಾಬಬ್ಲಿ ಈ ಝೋನ ಬಿಟ್ಕೊಡೋಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನಾವು ನೋಡ್ತಾ ಬರೋದಾದರೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಏನೊಂದು ಸೆಲ್ಲಿಂಗ್ ಬಂದಿತ್ತು, ಇವತ್ತು ಮತ್ತೆ ಒಂದು ಡೋಜಿನ ಮಾಡ್ದಂಗೆ ಕಾಣಿಸ್ತಾ ಇದೆ. ಸ್ಟಿಲ್ ಈ ಝೋನ್ ಅಂತೂ ಬ್ಯಾಂಕ್ ನಿಫ್ಟಿಗೆ ಒಂದು ಇಂಪಾರ್ಟೆಂಟ್ ಝೋನೇ. ನಾಳೆ ಏನು ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇದೆ, ತುಂಬ ಒಂದು ಕನ್ಫ್ಯೂಸಿಂಗ್ ಸಿಚುವೇಷನ್ ಇದೆ ಅಂತಂದರೂ ಖಂಡಿತ ಬೇರೆ ಇಂಡೆಕ್ಸ್ಗಳನ್ನು ನೀವು ನೋಡ್ತಾ ಹೋಗ್ಬೋದು ನಾಳೆ ದಿವಸ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಕೂಡ ಪಾಸಿಟಿವ್ ಆಗಿತ್ತು ನೋಡಿ, ಇಲ್ಲಿಂದ ವಾಪಸ್ ಕೆಳಗಡೆ ಬಂದಿಲ್ಲ. ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ ಆಯಿತು, ಮಿಡ್ ಕ್ಯಾಪ್ ನಿಫ್ಟಿ ಇನ್ನೂ ಮೇಲ್ಗಡೆ ಹೋಗ್ಬೋದು, 13,000 ಕಡೆಗೆ ಹೋಗ್ಬೋದು ಅಂತ ಅನ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಕಾಶಿಯಸ್ ಆಗಿ ಇರ್ತಾ ಹೋಗಬೇಕು. ನಾಳೆ ಸ್ವಲ್ಪ ಟ್ರಿಕ್ಕಿ ಆಗಿದೆ ಮಾರ್ಕೆಟು. ಇಂಡಿಯಾ ವಿಕ್ಸು ನಾಳೆ ಎಲ್ಲೋ ಓಪನ್ ಆಗುತ್ತೆ, ಏನು ಕತೆ ಅಂತ ನೋಡೋಣ. ಈ ಝೋನ್ನ ಬಿಟ್ಕೊಡ್ಲಿಲ್ಲ, ತಿರ್ಗಾ ಇಂಡಿಯಾ ವಿಕ್ಸ್ ಶೋಟಪ್ ಆಯಿತು ಅಂತಂದರೆ 24,500 ಬ್ರೇಕ್ ಮಾಡೋ ಥರ ಮಾರ್ಕೆಟ್ ಬರ್ತಾ ಹೋಗ್ಬೋದು. ಇಂಡಿಯಾ ವಿಕ್ಸು ಇದೇ ಝೋನಲ್ಲಿ ಉಳಿತು ಅಥವಾ ಇಲ್ಲಿಂದ ಕೆಳಗಡೆ ಬರೋಕ್ಕೆ ಶುರು ಆಯಿತು ಅಂದರೆ ಮಾರ್ಕೆಟು 24,800 ಕಡೆಗೆ ಹೋಗ್ತಾ ಹೋಗ್ಬೋದು ನಾಳೆ ದಿವಸ. ಅದಲ್ಲದೆ ಗೋಲ್ಡ್ ಅಂತ ನೋಡೋದಾದರೆ ಈಗ ಆಲ್ ಟೈಮ್ ಹೈಗೆ ಹೋಗಿದೆ ಗೋಲ್ಡು ನೋಡಿ. ಮಾರ್ಕೆಟ್ ಮೇಲ್ಗಡೆ ಹೋಗೋಕ್ಕೆ ಅಟೆಂಪ್ಟ್ ಮಾಡ್ತಾ ಇದ್ರು ಕೂಡ ಕಮಾಡಿಟಿ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇರೋಂಥದ್ದು. ಈಗಲೂ ಕೂಡ ಇದು ಅಷ್ಟು ಈಸಿ ಇಲ್ಲ ಮಾರ್ಕೆಟ್ಗೆ ಸಿಚುವೇಶನ್ ಅನ್ನೋದನ್ನು ಮತ್ತೆ ಹೇಳ್ತಾ ಇದೆ. ಅಂದರೆ ಇನ್ನೂ ಕೂಡ ಗೋಲ್ಡೇ ಸೇಫು ಅಂತ ಇನ್ವೆಸ್ಟ್ ಮಾಡ್ತಿರೋರ ಸಂಖ್ಯೆ ಜಾಸ್ತಿ ಇರ್ಬೋದು. ಸೇಮ್ ಗೋಸ್ ವಿತ್ ಸಿಲ್ವರ್ ಕೂಡ ಇವಾಗ ಆಲ್ಮೋಸ್ಟ್ ಸಾರ್ವಕಾಲಿಕ ದಾಖಲಿನಲ್ಲಿ ಕಾಣಿಸ್ತಾ ಇದೆ. USD INR 85 ರೂಪಾಯಿ 80 ಪೈಸೆಗೆ ಹೋಗಿದೆ. ಹೇಗೇನು ಇದು ಮೇಲ್ಗಡೆ ಹೋದಷ್ಟು ಕೂಡ 86 ರೂಪಾಯಿನ ಟಚ್ ಕೂಡ ಮಾಡಿತ್ತು ಇವತ್ತು. ಬ್ಯಾಂಕ್ ನಿಫ್ಟಿಗೆ ಇದೊಂದು ನೆಗೆಟಿವ್ ಸೆಂಟಿಮೆಂಟ್ ಆಗಿರುತ್ತೆ. ಅದೇ ರೀತಿಗೆ ಕ್ರೂಡ್ ಆಯಿಲು ರೆಡಿ ಫಾರ್ ಬ್ರೇಕ್ಔಟ್. ಸೇಮ್ ಥಿಯರಿ ನಾವೇನು ಮಾತಾಡ್ಕೊಂಡಿದ್ವು ಅದೇನೇ, ಈ ಝೋನ್ನ ಬ್ರೇಕ್ಔಟ್ ಮಾಡೋಕ್ಕೆ ರೆಡಿ ಆಗೋ ಥರ ಕಾಣಿಸ್ತೇನೆ ನನಗೆ. ಕ್ರೂಡ್ ಆಯಿಲು ಯಾವುದೇ ಕ್ಷಣದಲ್ಲಿ 5,600 ಕಡೆಗೆ ಬ್ರೇಕ್ಔಟ್ ಆಗ್ಬೋದು ಈ ತಿಂಗಳಲ್ಲಿ. ನೋಡೋಣ ಜೂನಲ್ಲಿ ಯಾವ ರೀತಿ ಮಾಡ್ತಾ ಹೋಗುತ್ತೆ ಅಂತ. ಅದೇ ರೀತಿಗೆ ಕಾಪರು ಆ ಲೆವೆಲ್ನ ಏನು ಬಿಟ್ಕೊಟ್ಟಿತ್ತು ಅದರೊಳಗಡೆನೇ ಕೂತಿದೆ ಇವಾಗ. ಈಗ ನೋಡಿ ಈ ಥರ ದೊಡ್ಡ ಕ್ಯಾಂಡಲ್ಗಳು ಯಾವಾಗಲಾರು ಆಗುತ್ತೆ ಅಂದರೆ ಇವಾಗ 880 ಮೇಲ್ಗಡೆ ಒಂದು ಕ್ಯಾಂಡಲ್ ಮಾಡಿದೆ, ಕೆಳಗಡೆ 850 ತನಕ ಒಂದು ಮಾಡಿ 30 ಪಾಯಿಂಟಿನ ಕ್ಯಾಂಡಲ್ 2 ದಿನದಲ್ಲಿ ಆಯಿತು ಅಂದರೆ ಇಲ್ಲಿ ಮತ್ತೆ ಇದು ಏನಾಗ್ತಾ ಹೋಗುತ್ತೆ, ಇದು ಒಂದು ಬಸ್ ಸ್ಟ್ಯಾಂಡ್ ಹಗ್ಗ ಜಗ್ಗಾಟನೇ ಆಗ್ತಾ ಹೋಗುತ್ತೆ. ಇಲ್ಲಿಂದ ನಿಮ್ಗೆ ಅಟೆಂಪ್ಟ್ ಅಷ್ಟೊಂದು ಜೋರಾಗಿ ಮೇಲ್ಗಡೆ ಬಂದಿಲ್ಲ ಅಂತ ಅನಿಸ್ತಿರ್ಬೋದು. ಬಟ್ ಸ್ಟಿಲ್ ಇದು ಇಂಪಾರ್ಟೆಂಟ್ ಲೆವೆಲ್, ಹಿಸ್ಟಾರಿಕಲ್ ಲೆವೆಲ್ ನೋಡೋದಾದ್ರೆ. ಸೊ ಇದ್ರ ಮಧ್ಯದಲ್ಲಿ ತುಂಬ ಒಂದು ತೀಟ ಡಿಕೆಗಳು ಆಗ್ತಾ ಹೋಗುತ್ತೆ. ಈ ಎಕ್ಸ್ಪೈರಿ ಇಲ್ಲೇ ಮುಗಿಸ್ತಾರೆ ಏನು ಕತೆ ಅಂತ ನೋಡ್ತಾ ಹೋಗೋಣ. ಯಾವತ್ತು ಎಕ್ಸ್ಪೈರಿ ಅಂತ ನೋಡಿಲ್ಲ, ಜೂನ್ 23 ಆ ಥರ ಏನೋ ಇರುತ್ತೆ, ಕೊನೆ ವಾರದಲ್ಲಿ ಇರುತ್ತೆ ಕಾಪರಲ್ಲಿ ಎಕ್ಸ್ಪೈರಿ. ಸೊ ಇದು ಹೊರತುಪಡಿಸಿ ಜಾಸ್ತಿ ಏನೂ ಕವರ್ ಮಾಡ್ತಾ ಇಲ್ಲ ಇವತ್ತು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಮತ್ತೊಂದು ವೀಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.